ಮಾರ್ಕ್ ಅನ್ನೋ ಈ ಬಿಲಿಯನಿಯರ್ ಕಂಪ್ಲೀಟ್ ಆಗಿ ರೋಡಿಗೆ ಬಂದಿದ್ದ. ಅವನ ಹತ್ರ ಸ್ವಲ್ಪ ಅಮೌಂಟ್ ಮತ್ತೆ ಮೈ ಮೇಲೆ ಒಂದು ಬ್ರಾಂಡೆಡ್ ಸೂಟ್ ಇತ್ತು ಅಷ್ಟೇ. ಅವನು ಸಿಟಿಲಿರೋ ಫೇಮಸ್ ಬಾರ್ಗೆ ಹೋಗಿ ಕಾಸ್ಟ್ಲಿ ಡ್ರಿಂಕ್ ನ ಬೈ ಮಾಡಿ ಓನರ್ ಹತ್ರ ಕೇಳ್ತಾನೆ, ಈ ಬಾರ್ ನ ಬೈ ಮಾಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು? ಓನರ್ ಹೇಳ್ತಾನೆ ಮಿನಿಮಮ್ $1.3 ಮಿಲಿಯನ್ ಅಂತ. ಮಾರ್ಕ್ ಹೇಳ್ತಾನೆ, ನಾನೇನಾದ್ರು $1.5 ಮಿಲಿಯನ್ ಕೊಟ್ರೆ ಅವಾಗ. ಬಟ್ ರಿಯಲ್ ಟ್ವಿಸ್ಟ್ ಏನಂದ್ರೆ ಮಾರ್ಕ್ ಹತ್ರ ಕೇವಲ $150 ಮಾತ್ರ ಇರೋದು. ಆ ಓನರ್ ಈ ಮನುಷ್ಯ ಬ್ರಾಂಡೆಡ್ ಸೂಟ್ ಹಾಕಿದಾನೆ, ಕಾಸ್ಟ್ಲಿ ಡ್ರಿಂಕ್ ಕುಡಿತಿದ್ದಾನೆ ಮತ್ತೆ ತುಂಬಾ ಕಾನ್ಫಿಡೆನ್ಸ್ ಇಲ್ಲಿ ಇರೋದ್ ನೋಡಿ ಅವನ ಮಾತನ್ನ ಸೀರಿಯಸ್ ಆಗಿ ತಗೋತಾನೆ. ಮಾರ್ಕ್ ಹೇಳ್ತಾನೆ, ನಾನ್ ನಿಮ್ಗೆ ಈಗಲೇ $150,000 ಅಡ್ವಾನ್ಸ್ ಕೊಡ್ತೀನಿ, 1 ತಿಂಗಳು ಬಾರ್ ಕಂಟ್ರೋಲ್ ನನಗೆ ಕೊಡಿ, ಇಷ್ಟ ಆದ್ರೆ ಫುಲ್ ಪೇಮೆಂಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಡ್ವಾನ್ಸ್ ದುಡ್ಡು ನೀವೇ ಇಟ್ಕೊಳ್ಳಿ. ಓನರ್ಗಂತೂ ಇದರಲ್ಲಿ ಲಾಭನೇ ಕಂಡಿದ್ಕೆ ಡೀಲ್ ಓಕೆ ಮಾಡ್ತಾನೆ. ಮಾರ್ಕ್ ಇಮಿಡಿಯೇಟ್ಲಿ ಬಾರ್ ನ ಟಾಪ್ 5 ಮ್ಯಾನೇಜರ್ ನ ಕರೆದು ಹೇಳ್ತಾನೆ, ನಾನೇ ನಿಮ್ ಹೊಸ ಬಾಸ್, ನಿಮ್ಗೆಲ್ಲ ಬಿಸ್ನೆಸ್ ಅಲ್ಲಿ 8% ಇಕ್ವಿಟಿ ಕೊಡ್ತೀನಿ, ಆದ್ರೆ ಪ್ರತಿಯೊಬ್ರು $30,000 ನ ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕು, ಮತ್ತೆ ಈ ಅಮೌಂಟ್ ನಿಮ್ಗೆ ಆಫ್ಟರ್ 1 ಇಯರ್ ವಾಪಸ್ ಸಿಗುತ್ತೆ. ಮ್ಯಾನೇಜರ್ಗಳು ಖುಷಿಯಿಂದ ದುಡ್ಡು ಕೊಡ್ತಾರೆ. ಮಾರ್ಕ್ ಅದೇ ದುಡ್ಡನ್ನ ಓನರ್ಗೆ ಕೊಟ್ಟು $1 ಖರ್ಚು ಮಾಡದೆ ಬಾರ್ ನ ಕಂಟ್ರೋಲ್ ತಗೋತಾನೆ. ಆದ್ರೆ ಅಸಲಿ ಆಟ ಶುರು ಆಗೋದೇ ಇಲ್ಲಿ. ಮಾರ್ಕ್ $1.5 ಮಿಲಿಯನ್ ನ 1 ಮಂತ್ ಅಲ್ಲಿ ಹೇಗೆ ರೆಡಿ ಮಾಡ್ತಾನೆ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಕಮೆಂಟ್ ಅಲ್ಲಿ ಪಾರ್ಟ್ 2 ಅಂತ ಟೈಪ್ ಮಾಡಿ. ದಂಧೆ ಮಾಡೋದು ಹೇಳ್ಕೊಡ್ತೀನಿ, ಫಾಲೋ ಮಾಡ್ಕೊಳ್ಳಿ.